ಸ್ನೇಹಿತರೆ, ಜಿಯೋ ಹಾಟ್ ಸ್ಟಾರ್ ಆ್ಯಪ್ ನಲ್ಲಿ ಯಾವ ರೀತಿ ನಾವು ನಮ್ಮ ಒಂದು ಆಟೋ ಪೇಮೆಂಟ್ ಅನ್ನ ಕ್ಯಾನ್ಸಲ್ ಮಾಡ್ಕೋಬಹುದು ಅಂತ ಚರ್ಚೆ ಮಾಡೋಣ. ಒಂದು ಜಿಯೋ ಹಾಟ್ ಸ್ಟಾರ್ ಆ್ಯಪ್ ನಲ್ಲಿ ನಾವು ಆಟೋಮೆಟಿಕ್ ಆಗಿ ಪೇಮೆಂಟ್ ಅನ್ನೋದು ಕಟ್ ಆಗ್ತಾ ಇದೆ ಅಂದ್ರೆ ನಾವು ಸಬ್ಸ್ಕ್ರಿಪ್ಷನ್ ಅಲ್ಲಿ ಬೈ ಮಾಡ್ಕೊಂಡಿದೀವಿ. ಮಾಡಿದ ನಂತರದಲ್ಲಿ ನಾವು ಅದನ್ನ ಯೂಸ್ ಮಾಡ್ತಾ ಇಲ್ಲ, ಅದನ್ನ ನಾವು ಬಿಟ್ಟಿದೀವಿ. ಆದ್ರೂ ಕೂಡ ಅಲ್ಲಿ ನಮಗೆ ಆಟೋ ಪೇಮೆಂಟ್ ಮೂಲಕ ಸಬ್ಸ್ಕ್ರಿಪ್ಷನ್ ನ ಒಂದು ಹಣ ಅನ್ನೋದು ಕಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. 3 ತಿಂಗಳು ಇರ್ಬೋದು ಅಥವಾ ಪ್ರತಿ ತಿಂಗಳು ಕಟ್ ಆಗುವಂತ ಒಂದು ಸಬ್ಸ್ಕ್ರಿಪ್ಷನ್ ಕೂಡ ಇದೆ. ಅಲ್ಲಿ ನಾವು ಯಾವ ರೀತಿ ನಾವು ಆಟೋ ಪೇಮೆಂಟ್ ಅನ್ನ ಕ್ಯಾನ್ಸಲ್ ಮಾಡ್ಕೋಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಜಿಯೋ ಹಾಟ್ ಸ್ಟಾರ್ ಆ್ಯಪ್ ನಲ್ಲಿ ನೀವು ಒಂದು ಸಬ್ಸ್ಕ್ರಿಪ್ಷನ್ ನ ಯೂಸ್ ಮಾಡ್ತಾ ಇದೀರಾ ಅಂದ್ರೆ ಅದನ್ನ ನೀವು ಯಾವ ರೀತಿ ಅದನ್ನ ನಾವು ಕ್ಯಾನ್ಸಲ್ ಮಾಡಿಬಿಟ್ಟು ಅದನ್ನ ಆಟೋ ಪೇಮೆಂಟ್ ಅನ್ನ ಯಾವ ರೀತಿ ನಾವು ಕ್ಯಾನ್ಸಲ್ ಮಾಡಬಹುದು ಅಂತ ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ನಾವು ಯಾವ ಆ್ಯಪ್ ಮೂಲಕ ಆಟೋ ಪೇಮೆಂಟ್ ಅನ್ನ ಕೊಟ್ಟಿದ್ದೀವಿ ಅಂತ ನೋಡಬೇಕು. ನೀವು ಕ್ರೆಡಿಟ್ ಕಾರ್ಡ್ ಮೂಲಕ ಎಲ್ಲ ಕೊಟ್ಟಿದ್ರೆ ನಿಮ್ಮ ಒಂದು ಕ್ರೆಡಿಟ್ ಕಾರ್ಡ್ ನ ಒಂದು ಏನು ಆ್ಯಪ್ ಇರುತ್ತೆ ಅಲ್ಲೇ ಹೋಗ್ಬಿಟ್ಟು ಮಾಡ್ಕೋಬೇಕಾಗುತ್ತೆ. ನೀವು ಫೋನ್ ಪೇ ಅಥವಾ ಗೂಗಲ್ ಪೇ ನಲ್ಲಿ ಆಟೋ ಪೇಮೆಂಟ್ ಅನ್ನ ಕೊಟ್ಟಿದ್ರೆ ಯಾವ ರೀತಿ ನಾವು ಫೋನ್ ಪೇ ಮತ್ತು ಗೂಗಲ್ ಪೇ ನಲ್ಲಿ ಕ್ಯಾನ್ಸಲ್ ಮಾಡ್ಕೋಬಹುದು ಅಂತ ಹೇಳ್ತೀನಿ. ನೀವು UPI ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಮೂಲಕ ಕೊಟ್ಟಿದ್ರೆ ಅದರ ಪ್ರೊಸೆಸ್ ಒಂದು ಬೇರೆ ಇರುತ್ತೆ, ಅದನ್ನ ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ಫೋನ್ ಪೇ ಅಥವಾ ಗೂಗಲ್ ಪೇ ನಲ್ಲಿ UPI ಮೂಲಕ ನೀವು ಆಟೋ ಪೇಮೆಂಟ್ಗೆ ಒಂದು ಮ್ಯಾಂಡೇಟ್ ನ ಕೊಟ್ಟಿದ್ದೀರಾ ಅಂದ್ರೆ ಫೋನ್ ಪೇ ಮೂಲಕ ನೀವು ಪೇಮೆಂಟ್ ನ ಅಲ್ಲಿ ಮಾಡಿದ್ರೆ ಒಂದ್ಸಾರಿ ನೀವು ಪೇಮೆಂಟ್ ನ ಫಸ್ಟ್ ಟೈಮ್ ಏನೊಂದು ಒಂದು ಸಬ್ಸ್ಕ್ರಿಪ್ಷನ್ ನ ಬೈ ಮಾಡ್ತಾ ಇರ್ತೀರಾ ಅಥವಾ ಯಾವ ರೀತಿ ನೀವು ಸಬ್ಸ್ಕ್ರಿಪ್ಷನ್ ನ ಮೊದಲ ಬಾರಿಗೆ ನೀವು ಆಕ್ಟಿವೇಟ್ ಮಾಡ್ತಾ ಇರ್ತೀರಾ, ಅಲ್ಲಿ ಪೇಮೆಂಟ್ ಅನ್ನ ಯಾವ ವಿಧಾನದಲ್ಲಿ ಮಾಡ್ತೀರಿ ಅದು ಮ್ಯಾಟರ್ ಆಗುತ್ತೆ. ನೀವು ಅಲ್ಲಿ ಫೋನ್ ಪೇ ಮೂಲಕ ಒಂದ್ಸಾರಿ ಪೇಮೆಂಟ್ ಮಾಡಿದ್ರೆ ಅದು ಆಟೋ ಪೇಮೆಂಟ್ ತಗೊಂಡ್ಬಿಡುತ್ತೆ. ತಗೊಂಡ ನಂತರದಲ್ಲಿ ಪ್ರತಿ ತಿಂಗಳಲ್ಲಿ ಕಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರತಿ ತಿಂಗಳು ಇರ್ಬೋದು ಅಥವಾ 3 ತಿಂಗಳಿಗೆ ಒಂದ್ಸಾರಿ ಇದ್ರೆ 3 ತಿಂಗಳಿಗೆ ಒಂದ್ಸಾರಿ ಅಲ್ಲಿ ಒಂದು ಅಮೌಂಟ್ ಅನ್ನೋದು ಕಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ಕ್ಯಾನ್ಸಲ್ ಮಾಡುವಂತ ವಿಧಾನನ ನಾನು ಹೇಳ್ತೀನಿ. ಅದಕ್ಕಾಗಿ ನೀವು ಯಾವುದೇ ರೀತಿಯಲ್ಲಿ ನಿಮ್ಮ ಒಂದು ಹಾಟ್ ಸ್ಟಾರ್ ಆ್ಯಪ್ ನ ಓಪನ್ ಮಾಡುವಂತ ಅವಶ್ಯಕತೆ ಇಲ್ಲ. ಜಿಯೋ ಹಾಟ್ ಸ್ಟಾರ್ ಆ್ಯಪ್ ನ ಓಪನ್ ಮಾಡುವಂತ ಅವಶ್ಯಕತೆ ಇಲ್ಲ. ಕೇವಲ ನೀವು ಯಾವ ಆ್ಯಪ್ ಮೂಲಕ ನೀವು ಆಟೋ ಪೇಮೆಂಟ್ ಅನ್ನ ಕೊಟ್ಟಿದ್ದೀರಾ ಆ ಆ್ಯಪ್ ನ ಓಪನ್ ಮಾಡಿದ್ರೆ ಸಾಕು. ನೀವು ಫೋನ್ ಪೇ ಮೂಲಕ ಕೊಟ್ಟಿರ್ತೀರಾ ಆಲ್ಮೋಸ್ಟ್ ಎಲ್ಲರೂ, ಇಲ್ಲ ಅಂದ್ರೆ ಗೂಗಲ್ ಪೇ ನ ಒಂದು ಮೂಲಕ ಅಥವಾ ಭೀಮ್ UPI ಆ್ಯಪ್ ಮೂಲಕ ಕೊಟ್ಟಿರ್ತೀರಾ. ಅಲ್ಲಿ ಯಾವ ರೀತಿ ನಾನು ಫೋನ್ ಪೇ ಹಾಗೂ ಗೂಗಲ್ ಪೇ ಎರಡು ಕಡೆಗಳಲ್ಲಿ ಹೇಳ್ತೀನಿ ಯಾವ ರೀತಿ ಮಾಡಬಹುದು ಅಂತ. ಮೊದಲು ಫೋನ್ ಪೇ ಆ್ಯಪ್ ನ ಓಪನ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಅಲ್ಲಿ ಆಟೋ ಪೇ ಸೆಟ್ಟಿಂಗ್ಸ್ ನಲ್ಲಿ ಹೋಗ್ಬಿಟ್ಟು ಆಟೋ ಪೇನ ಕ್ಯಾನ್ಸಲ್ ಮಾಡೋದನ್ನ ನಾನು ಆಲ್ರೆಡಿ ತುಂಬಾ ವಿಡಿಯೋದಲ್ಲಿ ಹೇಳಿದ್ದೀನಿ ಸ್ನೇಹಿತರೆ, ಆದ್ರೂ ಕೂಡ ಇವತ್ತು ಹೇಳ್ತಾ ಇದ್ದೀನಿ. ಜಿಯೋ ಹಾಟ್ ಸ್ಟಾರ್ ಆ್ಯಪ್ ನ ಸಲುವಾಗಿ ನಾನು ಈ ಒಂದು ಸೆಟ್ಟಿಂಗ್ ನ ಹೇಳ್ಬೇಕಾಗಿದೆ. ಇಲ್ಲಿ ನಾನು ಕೂಡ ಆ ಒಂದು ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೆ. ಇಲ್ಲಿ ಮೊದಲು ಫೋನ್ ಪೇ ನ ಒಂದು ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೋನ್ ಪೇ ನಲ್ಲಿ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಆಟೋ ಪೇ ಅಂತ ಒಂದು ಆಪ್ಷನ್ ಇರುತ್ತೆ, ಈ ರೀತಿ ನೋಡಬಹುದು. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಟೋ ಪೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನೀವು ಕೊಟ್ಟಿರುವಂತ ಆಟೋ ಪೇ ಸೆಟ್ಟಿಂಗ್ಸ್ ನ ಇಲ್ಲಿ ನೋಡಬಹುದು. 149 ರೂಪಾಯಿ ಇಲ್ಲಿ ಪೇಮೆಂಟ್ ಮಾಡಿದ್ದೀರಾ ಅಂತ ಹೇಳ್ತಾ ಇದೆ. ಇಲ್ಲಿ ಆಟೋ ಪೇಮೆಂಟ್ ಸೆಟ್ಟಿಂಗ್ ಕೂಡ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನೋಡಬಹುದು ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಹಿಂಗೆಲ್ಲ ಒಂದು ಪೇಮೆಂಟ್ ಗೇಟ್ವೇ ನ ಒಂದು ಲಿಂಕ್ ಇರುತ್ತೆ, ಅದನ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ನಾವು ಈ ರೀತಿ ಓಪನ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು ಪೇಮೆಂಟ್ ಸಕ್ಸಸ್ಫುಲ್ ಅಂತ, ಇಲ್ಲಿ ಆಟೋ ಪೇ ಇಸ್ ಆಕ್ಟಿವ್ ಅಂತ ಬರ್ತಾ ಇದೆ, ಅಂದ್ರೆ ಆಟೋ ಪೇಮೆಂಟ್ ಅಲ್ಲಿ ಆಕ್ಟಿವ್ ಇದೆ ಸ್ನೇಹಿತರೆ. ನಂತರದಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಡಿಲೀಟ್ ಆಟೋ ಪೇ ಅಂತ ಒಂದು ಆಪ್ಷನ್ ಬರುತ್ತೆ, ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿಬಿಟ್ಟು ಇಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡ್ತಾ ಇರಬಹುದು ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿಬಿಟ್ರೆ ಇಲ್ಲಿ 6 ಅಂಕೆಗಳ ಒಂದು UPI ಪಿನ್ ಅನ್ನ ಕೇಳುತ್ತೆ. UPI ಪಿನ್ ಅನ್ನ ಹಾಕಬೇಕಾಗುತ್ತೆ. ಹಾಕದೇ ಇದ್ರೆ ಕ್ಯಾನ್ಸಲ್ ಆಗೋದಿಲ್ಲ ಸ್ನೇಹಿತರೆ. ನೀವು ಹಾಕೋದಕ್ಕೆ ಹಿಂಜರಿಬೇಡಿ, ಮತ್ತೆ ಪೇಮೆಂಟ್ ಕಟ್ ಆಗುತ್ತೆ ಏನೋ ಅಂತ ಹಿಂಜರಿಯೋಕೆ ಹೋಗಬೇಡಿ. ನೀವು ಪೇಮೆಂಟ್ ಅನ್ನ ಇಲ್ಲಿ UPI ಪಿನ್ ಅನ್ನ ಹಾಕ್ಲೇಬೇಕು. ನೋಡಬಹುದು UPI ಪಿನ್ ಹಾಕಿದ ನಂತರದಲ್ಲಿ ಆಟೋ ಪೇ ಅನ್ನೋದು ಡಿಲೀಟೆಡ್ ಅಂತ ಬರ್ತಾ ಇದೆ. ನಂತರದಲ್ಲಿ ಇಲ್ಲಿಂದ ರಿಮೂವ್ ಮಾಡಿದ್ರೆ ಮುಗೀತು, ಈ ಸೆಟ್ಟಿಂಗ್ಸ್ ಇಲ್ಲಿಂದ ಹೋಗಿಬಿಡುತ್ತೆ. ಹೋದ ನಂತರದಲ್ಲಿ ನೀವು ಯಾವುದೇ ರೀತಿಯಲ್ಲಿ ಜಿಯೋ ಒಂದು ಹಾಟ್ ಸ್ಟಾರ್ ಆ್ಯಪ್ ಕಡೆಯಿಂದ ದುಡ್ಡು ಅನ್ನೋದು ಕಟ್ ಆಗೋದಿಲ್ಲ. ಅಲ್ಲಿ ನೋಡಬಹುದು ಈ ರೀತಿ ಸಂಪೂರ್ಣ ಅಂತ ಸೆಟ್ಟಿಂಗ್ ಇಲ್ಲಿಂದ ರಿಮೂವ್ ಆಯ್ತು. ಈಗ ನಾನು ಗೂಗಲ್ ಪೇ ನಲ್ಲಿ ನೀವು ಏನಾದರೂ ಆಟೋ ಪೇನ ಕೊಟ್ಟಿದ್ರೆ ಹೇಳ್ತೀನಿ ಯಾವ ರೀತಿ ಅಂತ. ಮೊದಲು ಗೂಗಲ್ ಪೇ ಆ್ಯಪ್ ನ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಗೂಗಲ್ ಪೇ ಆ್ಯಪ್ ನಲ್ಲಿ ಕ್ಲಿಕ್ ಮಾಡಿಬಿಟ್ಟು ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲೂ ಕೂಡ ಆಟೋ ಪೇ ಅಂತ ಈ ರೀತಿ ಒಂದು ಆಪ್ಷನ್ ಕೊಟ್ಟಿರ್ತಾನೆ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು ಯಾವುದೇ ರೀತಿಯಲ್ಲಿ ಇಲ್ಲಿ ಆಟೋ ಪೇ ಸೆಟ್ಟಿಂಗ್ಸ್ ಗಳು ನೋಡೋದಕ್ಕೆ ಸಿಗ್ತಾ ಇಲ್ಲ ಸ್ನೇಹಿತರೆ. ನೀವು ಆಟೋ ಪೇ ಸೆಟ್ಟಿಂಗ್ ನ ಇಲ್ಲಿ ಆಕ್ಟಿವ್ ಇದ್ರೆ ಇಲ್ಲೇ ತೋರಿಸುತ್ತೆ, ಅದೇ ಈ ರೀತಿ ನೋಡಬಹುದು. ಇಲ್ಲಿ ಆಟೋ ಪೇ ಅಂತ ಇಲ್ಲಿ ಕುಕು FM ನ ಆಟೋ ಪೇ ಸೆಟ್ಟಿಂಗ್ಸ್ ಇಲ್ಲಿ ತೋರಿಸ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಕ್ಯಾನ್ಸಲ್ ಅಥವಾ ಡಿಲೀಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಈಸಿಯಾಗಿ ಡಿಲೀಟ್ ಮಾಡ್ಕೋಬಹುದು. ಮಾಡಿದ್ರೆ ನಿಮ್ಮ ಒಂದು ನೆಕ್ಸ್ಟ್ ಮಂತ್ ನಿಂದ ನಿಮ್ಮ ಅಮೌಂಟ್ ಅನ್ನೋದು ಕಟ್ ಆಗೋದು ನಿಲ್ಲುತ್ತೆ ಮತ್ತು ಅಲ್ಲಿ ಸಬ್ಸ್ಕ್ರಿಪ್ಷನ್ ಅನ್ನೋದು ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗುತ್ತೆ. ನೀವು ಇಲ್ಲಿಂದ ಆಟೋ ಪೇನ ಕ್ಯಾನ್ಸಲ್ ಮಾಡಿದ್ರೆ ಇಷ್ಟೇ, ಮತ್ತೇನು ಮಾಡುವಂತ ಅವಶ್ಯಕತೆ ಇಲ್ಲ. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ, ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.